ಇನ್ನು ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ಮೇಲೆ ಹಲ್ಲೆ ಮಾಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಹಾವೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಕೆಯೇ ವಿವಸ್ತ್ರ ಮಾಡಿಕೊಂಡಿದ್ದಾಳೆ, ಆಕೆಯೇ ತನ್ನನ್ನು ತಾನು ವಿವಸ್ತ್ರ ಮಾಡಿಕೊಂಡಿದ್ದಾಳೆ, ಮಹಿಳಾ ಪೊಲೀಸರನ್ನ ಕಚ್ಚಿದ್ದಾಳೆ ಕೂಡ. ಇದೊಂದು ಕೆಟ್ಟ ಸಂಸ್ಕೃತಿ. ಸಿಎಂ ಸಿದ್ದರಾಮಯ್ಯನವರು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸುಜಾತಾ ಮೇಲೆ 3 ಎಫ್ಐಆರ್ ಪ್ರಕರಣಗಳು ದಾಖಲಾಗಿದ್ದಾವೆ. 10ಕ್ಕೂ ಹೆಚ್ಚು ಜನ ಮಹಿಳಾ ಪೊಲೀಸರು ಸ್ಥಳದಲ್ಲಿದ್ದರು. ಹಾವೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೌದು, ನಾನೇ ಘೋಷಣೆ ಮಾಡಿದ್ದೆ, ನಾನೇ ಉದ್ಘಾಟನೆ ಮಾಡ್ತಾ ಇದ್ದೀನಿ. ಥರ್ಡ್ ಬ್ಯಾಚು ನಡೀತಾ ಇದೆ. ಸೊ ಮೆಡಿಕಲ್ ಕಾಲೇಜು ಈಗ ಸಂಪೂರ್ಣ ಕಂಪ್ಲೀಟ್ ಆಗಿದೆ. ಇದಕ್ಕೆ 499 ಕೋಟಿ ರೂಪಾಯಿಗಳಷ್ಟು, ಸುಮಾರು 500 ಕೋಟಿ ಅಂತ ಇಟ್ಕೊಂಡು 499 ಅಂದರೆ 500 ಕೋಟಿ ಅಷ್ಟು ಖರ್ಚು ಮಾಡಿದ್ದೀವಿ. ಇವತ್ತು ಅದನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಜನರ ಆಶೀರ್ವಾದ ಇರಬೇಕು, ರಾಜಕಾರಣದಲ್ಲಿ ಇರಬೇಕಾದ್ರೆ ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಘಟನೆಗೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಆ ಮಹಿಳೆ ತನ್ನನ್ನು ತಾನೇ ವಿವಸ್ತ್ರ ಮಾಡಿಕೊಂಡಿದ್ದಾಳೆ. ತಾನೇ ವಿವಸ್ತ್ರ ಮಾಡಿಕೊಂಡು ಆ ಮಹಿಳಾ ಸಿಬ್ಬಂದಿಗಳೇನಿದ್ರು ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಅಂತ ಹೋಗಿದ್ರು, ಅವರನ್ನು ಕಚ್ಚಿದ್ದಾರೆ ಅನ್ನುವಂತಹ ಒಂದು ಮಾತನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಆ ವಿಡಿಯೋ ಕೂಡ ಪೊಲೀಸ್ ಅಧಿಕಾರಿಗಳು ರಿಲೀಸ್ ಮಾಡಿದ್ರು. ಹೀಗಾಗಿ ಆಕೆ ಅನುಚಿತವಾಗಿ ವರ್ತನೆ ಮಾಡಿದ್ದಾಳೆ ಅಂತ ಸಿಎಂ ಅವರು ಆರೋಪ ಮಾಡಿದ್ದಾರೆ.